Hello students, welcome to my e-learning class. Myself Professor R.S. Sudpudi, BLDS College Jamkandi. Please like, share, subscribe for further updation on different subjects in commerce. Today I am dealing with valuation of goodwill, different methods followed in valuation of goodwill. Here we have three methods of valuation of goodwill. First one is average profit method, where past year profit is considered to valuate the goodwill. In super profit method, the normal profit is deducted from average profit, and different methods are there to evaluate the goodwill. In capitalization method, the average profit and super profit is capitalized and the valuation of goodwill is done. Okay, so in our first method of valuation of goodwill, we have average profit method. ಇವತ್ತಿನ ಈ ವಿಡಿಯೋದೊಳಗೆ ನಾನು average profit method of valuation of goodwill ಅನ್ನು ಎಕ್ಸ್ಪ್ಲೇನ್ ಮಾಡಾಕತ್ತೀನಿ. ಅದರೊಳಗೆ we have two methods of valuating the goodwill. average profit methods ಒಳಗೆ ಎರಡು ಮೆಥಡ್ ಅದಾವ. ಒಂದು ಸಿಂಪಲ್ average profit method, ಇನ್ನೊಂದು weighted average profit method. ಸೊ ಫಸ್ಟ್ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ ಒಳಗೆ ಪ್ರಾಫಿಟ್ಸ್ ಏನದಾವಲ್ಲ, ಪಾಸ್ಟ್ ಇಯರ್ ಪ್ರಾಫಿಟ್ಸ್ ಏನದಾವಲ್ಲ ಅವನ್ನ ಎವರೇಜ್ ಮಾಡ್ಕೊತೇವೆ. ಓಕೆ, ಎವರೇಜ್ ಮಾಡ್ತೇವೆ ಅಂದರೆ ಆ್ಯಡ್ ಮಾಡ್ತೇವೆ. ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರಲ್ಲ ಅಷ್ಟು ವರ್ಷದ ಪ್ರಾಫಿಟನ್ನು ಆ್ಯಡ್ ಮಾಡ್ಕೊತೇವೆ. ಫಾರ್ ಎಕ್ಸಾಂಪಲ್, ಇಫ್ 5 years ಪ್ರಾಫಿಟ್ ಈಸ್ ಗಿವನ್, ದ ಟೋಟಲ್ ಆಫ್ ದ್ಯಾಟ್ ಈಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಟೇಕನ್ ಟು ವ್ಯಾಲ್ಯೂಯೇಟ್ ದ ಗುಡ್ ವಿಲ್. ಅಂದ್ರೆ ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೆ ಅದರಲ್ಲೇ ಡಿವೈಡ್ ಮಾಡ್ತೇವೆ, ಅವಾಗ ಎವರೇಜ್ ಬರ್ತೈತಿ. ಅಗ್ರಿಗೇಟ್ ಆಫ್ ಪ್ರಾಫಿಟ್ ಅಂತ ಹೇಳಿ ಹೇಳಾಕತ್ತೇವಿ. ದ್ಯಾಟ್ ಎವರೇಜ್ ಪ್ರಾಫಿಟ್ ಈಸ್ ಮಲ್ಟಿಪ್ಲೈಡ್ ವಿತ್ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ಡ್ ಅಂತ ಹೇಳಿ ಕೊಟ್ಟಿರ್ತಾರ. ಆ ಹೊತ್ನಾಗ ವ್ಯಾಲ್ಯೂ ಆಫ್ ಗುಡ್ ವಿಲ್ ಬರಾಕತ್ತೈತಿ ನಮಗಲ್ಲೇ. ಓಕೆ, ಸೊ ಇಲ್ಲೇ ಫಾರ್ಮುಲಾ ಐತಿ ವ್ಯಾಲ್ಯೂ ಆಫ್ ಗುಡ್ ವಿಲ್ಗೆ. ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ಡ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಸೊ ಎವರೇಜ್ ಪ್ರಾಫಿಟ್ ಅಂದರೆ ಏನು, ಅದಕ್ಕೂ ಒಂದು ಫಾರ್ಮುಲಾ ಐತಿ ಕ್ಯಾಲ್ಕುಲೇಟ್ ಮಾಡೋಕೆ. ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ಸ್ ಆಫ್ ಆಲ್ ಗಿವನ್ ಇಯರ್ಸ್. ಅಂದರೆ ಎಷ್ಟು ವರ್ಷದ ಕೊಟ್ಟಿರ್ತಾರ, 4 ವರ್ಷದ ಕೊಟ್ಟಿದ್ರು 4 ವರ್ಷ, 5 ವರ್ಷದ ಕೊಟ್ಟಿದ್ರು 5 ವರ್ಷ, ಅದನ್ನು ತೊಗೊಳಾಕತ್ತೇವೆ, ಆ್ಯಡ್ ಮಾಡ್ಕೊಳಕತ್ತೇವನ್ನ. ಅದನ್ನು ನಂಬರ್ ಆಫ್ ಇಯರ್ಸ್ ಅಂದರೆ 4 ವರ್ಷದ ಪ್ರಾಫಿಟ್ ಆ್ಯಡ್ ಮಾಡಿದ್ರಿ 4 ವರ್ಷ ತೊಗೋರಿ, 5 ವರ್ಷದ ಪ್ರಾಫಿಟ್ ತೊಗೊಂಡಿದ್ರಿ 5 ವರ್ಷ ತೊಗೋರಿ, ನಂಬರ್ ಆಫ್ ಇಯರ್ಸನ್ನು ಡಿವೈಡ್ ಮಾಡ್ತೇವೆ, ಅವಾಗ ಎವರೇಜ್ ಪ್ರಾಫಿಟ್ ಬರ್ತೈತಿ. ಓಕೆ, ದ್ಯಾಟ್ ಈಸ್ ಮಲ್ಟಿಪ್ಲೈಡ್ ವಿತ್ ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಅಂದ್ರೆ ಕೊಟ್ಟಿರ್ತಾರೆ ಅವರಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಟರ್ 3 ವರ್ಷಕ್ಕೆ ತೊಗೋರಿ, 2 ವರ್ಷಕ್ಕೆ ತೊಗೋರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನು ನಾವು ಮಲ್ಟಿಪ್ಲೈ ಮಾಡ್ತೇವೆ, ಅವಾಗ ವ್ಯಾಲ್ಯೂ ಆಫ್ ಗುಡ್ ವಿಲ್ ಬರಾಕತ್ತೈತೆ ನಮಗೆ. ಸೊ ನೆಕ್ಸ್ಟ್ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳಿ ಹೇಳ್ತೇವೆ. ಸೊ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಒಳಗೆ ಏನು ಪಾಸ್ಟ್ ಇಯರ್ ಪ್ರಾಫಿಟ್ ಕೊಟ್ಟಿರ್ತಾರಲ್ಲ, ಅಂದರೆ ಈಗೇನಾಗಲೇ ಎಕ್ಸಾಂಪಲ್ ಒಳಗೆ ಹೇಳಿದ್ವಿ 5 ವರ್ಷದ ಪ್ರಾಫಿಟ್ ಅಂತ ಹೇಳಿದ್ವಿ. ಆ 5 ವರ್ಷದ ಪ್ರಾಫಿಟ್ಗೆ ವೇಟ್ಸ್ ಕೊಡ್ರಿ ಅಂತ ಹೇಳಿ ಹೇಳ್ತಾರೆ. ಅದನ್ನು ಆ ವೇಟ್ಸ್ ಕೊಟ್ಟು ಮಲ್ಟಿಪ್ಲೈ ಮಾಡ್ತೇವೆ ನಾವು ಇನ್ ಡಿಕ್ರೀಸಿಂಗ್ ಆರ್ಡರ್ ಒಳಗೆ ಕೊಡ್ತೇವೆ. ಅಂದರೆ 5 years ಐತಿ ಅಂದ್ರೆ 5, 4, 3, 2, 1 ಅಂತ ಹೇಳಿ ಕೊಡ್ತೇವೆ. ಅದನ್ನೇನೈತಿ ಪ್ರಾಫಿಟ್ಗೆ ಮಲ್ಟಿಪ್ಲೈ ಮಾಡ್ತೇವೆ. ಅದು ಬಂದಂಥ ಪ್ರಾಡಕ್ಟನ್ನು ಟೋಟಲ್ ತೊಗೋತೇವೆ. ಸೊ ಅವೇನು ವೇಟ್ಸ್ ಕೊಟ್ಟದಿರ್ತಾವಲ್ಲ ಅದರಲ್ಲೇ ಡಿವೈಡ್ ಮಾಡ್ತೇವೆ. ಟೋಟಲ್ ಪ್ರಾಡಕ್ಟನ್ನು ಆ ವೇಟ್ಸ್ಲೇ ಡಿವೈಡ್ ಮಾಡ್ತೇವೆ. ಆ ಹೊತ್ತಿನಾಗ ನಮಗೆ ವೇಟೆಡ್ ಎವರೇಜ್ ಪ್ರಾಫಿಟ್ ಬರಾಕತ್ತೈತಿ. ಆ ವೇಟೆಡ್ ಎವರೇಜ್ ಪ್ರಾಫಿಟನ್ನು ಅಲ್ಲಿನೂ ಸುದೇಕ ನಂಬರ್ ಆಫ್ ಇಯರ್ ಪರ್ಚೇಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅಲ್ಲಿಯೂ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ ಹೇಳಿ ಕೊಟ್ಟಿರ್ತಾರೆ, ಅದನ್ನು ಮಲ್ಟಿಪ್ಲೈ ಮಾಡ್ತೇವೆ, ಅವಾಗ ವ್ಯಾಲ್ಯೂ ಆಫ್ ಗುಡ್ ವಿಲ್ ಬರ್ತೈತಿ. ಸೊ ದೀಸ್ ಟೂ ಆರ್ ದ ಮೆಥಡ್ಸ್ ಅಂಡರ್ average profits method. So here I am explaining both the methods with an example. Now I am solving a problem on these two methods. Here we have past years and profits. For 2001, if we have profit of 10,000, for 2002 the profit of 20,000, for 2003 again we have 10,000, for 2004 if we have profit of 15,000, for 2005 if we have profit of 15,000. ಈ ಫಸ್ಟ್ಗೆ ಪ್ರಾಬ್ಲಮ್ ನಾವು ಬಿಡಿಸಾಕತ್ತದು ಸಿಂಪಲ್ ಎವರೇಜ್ ಐತೆ. ಫಸ್ಟ್ ಪ್ರಾಬ್ಲಮ್ ಬಿಡಿಸಾಕತ್ತದು ಸಿಂಪಲ್ ಎವರೇಜ್ ಮೆಥಡ್.
ಸಿಂಪಲ್ ಎವರೇಜ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸಿಂಪಲ್ ಎವರೇಜ್ ಮೆಥಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಾಕತ್ತೇವೆ. ಅಲ್ಲಿ ಏನೈತಿ ಅಂತಂದ್ರೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ಡ್ ಅಂತ ಹೇಳ್ತೇವೆ. ನಂಬರ್ ಆಫ್ ಇಯರ್ಸ್ ಪರ್ಚೇಸ್ಡ್ ಅಂತ ಹೇಳ್ತೇವೆ. ಓಕೆ, ಸೊ ಈಗ ನಮಗೆ ಫಸ್ಟ್ ಏನೈತಿ ನಂಬರ್ ಆಫ್ ಇಯರ್ಸ್ ಎಷ್ಟು ಹೇಳ್ತಾರ ಅಂತಂದ್ರೆ 3 years ಪರ್ಚೇಸ್ ಮಾಡಿರಿ ಅಂಥೇಳಿ ಎಕ್ಸಾಂಪಲ್ ಒಳಗೆ ಕೊಟ್ಟಿರ್ತಾರಲ್ಲೇ. ಓಕೆ, 3 years ಪರ್ಚೇಸ್ ಮಾಡಿರಿ ಅಂಥೇಳಿ ಕೊಟ್ಟಿರ್ತಾರಲ್ಲೇ. ಓಕೆ, ಸೊ 3 years ಇಟ್ಕೊಂಡು ಎರಡು ಮೆಥಡಕ್ಕೆ 3 years ಪರ್ಚೇಸ್ ಅಂತ ಹೇಳಿ ಡಾಕ್ಕೊಳಾಗತ್ತೇವೆ. ಸೊ ಫಸ್ಟಿಗೆ ಏನು ಮಾಡ್ತೇವೆ, 3 years ಅಂತ ಗೊತ್ತೈತೆ ನಮಗೆ. ಸೊ ಎವರೇಜಿಂಗ್ ಮಾಡೋದೈತಿ. ಎವರೇಜಿಂಗ್ ಮಾಡ್ತಿರ್ಬೇಕಾದ್ರೆ ಇವೇನು 5 ವರ್ಷದ್ದು ಪ್ರಾಫಿಟ್ಸ್ ಅದಾವಲ್ಲ ಅವನ್ನ ಆ್ಯಡ್ ಮಾಡ್ತೇವಲ್ಲಿ. ಓಕೆ, ಸೊ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಅಂತ ಹೇಳಿ ಅಂತೇವಿ. ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಫಸ್ಟ್ ಇಯರ್ದು ಎಷ್ಟೈತಿ 10,000. ಅದರ ನೆಕ್ಸ್ಟ್ ಇಯರ್ ಎಷ್ಟೈತಿ 20,000. ದೇರ್ ನೆಕ್ಸ್ಟ್ ಇಯರ್ ಎಷ್ಟೈತಿ 10,000. ದೇರ್ ನೆಕ್ಸ್ಟ್ ಇಯರ್ 4th year 15,000 and again 15,000 ಡಿವೈಡೆಡ್ ಬೈ ಎವರೇಜ್ ಮಾಡಾಕ ಡಿವೈಡೆಡ್ ಬೈ ಮಾಡ್ತೇವೆ. ಎಷ್ಟು ವರ್ಷದ ಪ್ರಾಫಿಟ್ ಐತಿ 1 2 3 4 and 5. ಎಷ್ಟು ವರ್ಷದ ಪ್ರಾಫಿಟ್ ಐತಿ 5 years. ಓಕೆ, ಸೊ ಟೋಟಲ್ ಮಾಡ್ರಿ ಇದನ್ನ 70,000 ಟೋಟಲ್ ಮಾಡೋದೈತಿ. ಇದನ್ನ 70,000 ಡಿವೈಡೆಡ್ ಬೈ 5 years. So average profit is 14,000. So again come to the formula. Value of goodwill ka average profit banti ga. So 14,000 into number of years purchase ಎಷ್ಟು ಕೊಟ್ಟಾರು 3 years. So 3 years 14,000 into 3 0 0 0 42,000 is the goodwill under simple average method. Okay, now taking this example only, weighted average we are going to do. Here only I am calculating the weights. Okay, we are assigning the weights to the respective profits in decreasing order. Weights ಕೊಡಾಕತ್ತೇನೆ ಇಲ್ಲೇ ನೆಕ್ಸ್ಟ್ weights ಕೊಡಾಕತ್ತೇನೆ. ಇದು ನೆಕ್ಸ್ಟ್ ದ ಎರಡನೇ ಮೆಥಡ್ weighted average ಮೆಥಡ್. ಓಕೆ, weighted average ಒಳಗೆ weights ಕೊಡಾಕ 5 4 3 2 1 5 years ಐತಲ್ಲ weights ಹಿಂಗೆ ಕೊಟ್ಟೇವೆ ನಾವಲ್ಲೇ. ಈಗೇನು ಮಾಡ್ತೇವೆ, ಪ್ರಾಫಿಟ್ಸ್ ಜೋಡಿ ವೇಟ್ಸನ್ನು ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತೇವೆ ನಾವಲ್ಲೇ. ಪ್ರಾಡಕ್ಟ್ ಬರ್ತೈತೆ ನಮಗಲ್ಲಿ. ಓಕೆ, ಪ್ರಾಡಕ್ಟ್ ಬರಾಕತ್ತೈತಿ. ಸೊ ಇಲ್ಲೇ ಪ್ರಾಡಕ್ಟ್ ಅಂತ ಹೇಳಂತೇವೆ. 10,000 into 5 50,000. 20,000 into 4 80,000. Again 10,000 into 3 is 30,000. 15,000 into 2 30,000. 15,000 into 1 15,000. So make total of this and these weights. Okay, 5 plus 4 9 10 11 12 13 14 and 15 weights estiti 15 bantu. Okay, now total this product $2,05,000.
Okay, 2,05,000. Now, under weighted average method, weighted average profit we are going to calculate. First, weighted, ಮೊದಲ ಚಾರ್ಟ್ ಒಳಗೆ weighted ಪ್ರಾಫಿಟ್ ಅನ್ನು ಇದು ಮಾಡಿದ್ವಿ. weighted average profit ತಗೊಳ್ಳೋದೈತಿ, ಈಗ ಕ್ಯಾಲ್ಕುಲೇಷನ್ ಮಾಡೋದೈತಿ. weighted average profit ಕ ಫಾರ್ಮುಲಾ ಐತಿ total product of weighted profit. Total product of weighted profit divided by total number of weights given, number of weights assigned. Okay, so product ಎಷ್ಟೈತಲ್ಲೇ 2,05,000 divided by 15. So it will be 13,667. Okay. Now value of goodwill is equal to weighted average profit into number of year purchase. Okay, so weighted average profit is 13,667 and number of years purchase is 3 years. Multiply this and it will be the value of goodwill. So weighted average profit will be 41,001. Okay, because of this fraction rounded off, this 1 rupee has come here. So these two methods are the simplest method and traditional method of evaluating the goodwill. So I will come up with some other problems on simple average method and weighted average method of evaluating the goodwill in my next videos. So please like, share and subscribe my channel for further updates. Thank you.